ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಮನೆಯಲ್ಲಿ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ತೊಂದರೆಗಳು, ಕಷ್ಟಗಳು ಎಲ್ಲಾ ರೀತಿ ಪರಿಹಾರ ಮಾಡ್ಕೊಂಡಿದೀವಿ. ಆದ್ರೂ ಕೂಡ ಸಮಸ್ಯೆಗಳಿಂದ ಹೊರಗಡೆ ಬರಕ್ಕಾಗ್ತಾ ಇಲ್ಲ ಅಂದ್ರೆ ಚಿಂತೆ ಮಾಡ್ಬಿಡಿ. ಮೊದಲದಾಗಿ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿ, ಬರುವಂತಹ ಪ್ರತಿಯೊಂದು ವಿಡಿಯೋಸ್ ನ ನೀವು ಲೈಕ್ ಮಾಡಿ, ಅದರ ಜೊತೆನಲ್ಲಿ ಗುರುಗಳು ನೀಡುವಂತಹ ರೆಮಿಡೀಸ್ ನ ಫಾಲೋ ಮಾಡಿದ್ರೆ ನಿಮ್ಮ ಸಮಸ್ಯೆಗಳಿಂದ ಖಂಡಿತ ನೀವು ಹೊರಗಡೆ ಬರ್ತೀರಾ. ಅದರ ಜೊತೆನಲ್ಲಿ ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು, ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ಆಫೀಸ್ ಫ್ಯಾಕ್ಟರಿನಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಆಗ್ತಾ ಇರುವಂತಹ ತೊಂದರೆಗಳಿಂದ ದೂರ ಉಳಿಯೋದಿಕ್ಕೆ ಸಹಾಯ ಆಗುತ್ತೆ. ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತಾ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಋಣಗಳಿದೆ ಅನ್ನೋದನ್ನ ನಮ್ಗೆ ಹೇಗೆ ತಿಳ್ಕೊಳ್ಳುವಂಥದ್ದು, ಇನ್ನು ಋಣಮುಕ್ತರ ಆಗ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕಾಗತ್ತೆ? ಸರಳವಾಗಿರುವಂತ ಪ್ರಶ್ನೆ, ನಿಮ್ಮ ಉತ್ತರ ರೆಮಿಡಿನ ವೀಕ್ಷಕರಿಗೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಋಣಗಳು ಅಂದ್ರೆ ಇನ್ನೊಬ್ಬರಿಂದ ಮತ್ತೊಂದನ್ನು ಪಡೆದುಕೊಳ್ಳೋದು, ಮತ್ತೆ ಪರ್ಯಾಯವಾಗಿ ಇವ್ರು ಅವ್ರಿಗೆ ಏನಾದ್ರು ಕೊಡುವಂಥದ್ದು, ಅಲ್ಲಿ ಲೆಕ್ಕಚುತ್ತ. ಆದ್ರೆ ಒಬ್ಬರು ಪಡ್ಕೊಂಡು ಏನೂ ನೀಡಿದಾಗ ಋಣಗಳು ಕೊಡುತ್ತೆ, ಋಣಗಳಾಗಿ ಉಳ್ಕೊಳ್ಳುತ್ತೆ. ನಿಮ್ಮ ತಂದೆ ತಾಯಿ ಆಸ್ತಿ ನೀವು ಪಡ್ಕೊಂಡಿದ್ದೀರಿ, ಅದೇ ತಂದೆ ತಾಯಿನ ನೀವು ನೋಡ್ಕೊಳ್ಳೋದ ಆಶ್ರಮ ಕಳಿಸಿದ್ರು ಬೆಟ್ಟದಷ್ಟು ಋಣ ನಿಮ್ ತಲೆ ಮೇಲೆ ಬಿದ್ದಿರುತ್ತೆ. ಅದು ಭಾರ, ಅಷ್ಟಿಷ್ಟು ಭಾರ ಅಲ್ಲ, ಅಷ್ಟು ಭಾರ ಆಗತ್ತೆ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ. ಅವ್ರದ್ದೆಲ್ಲ ಅನುಭವಿಸ್ತಾ ಇದ್ದೀರಿ, ಮತ್ತೆ ಅವ್ರಿಗೇನ್ ನೀವು ಕೊಡೋದು? ಅವರನ್ನ ಅವರ ಕಣ್ಣಲ್ಲಿ ನೀರು ತರಿಸ್ದಾಗೆ ನೋಡ್ಕೊಳ್ಳೋದು ನೀವು ನೋಡ್ಕೊಳ್ಬೇಕು. ಯಾಕಂದ್ರೆ ನೀವು ಸಣ್ಣ ಮಕ್ಕಳಾಗಿದ್ದಾಗ ನಿಮ್ಮನ್ನ ಹಾಗೆ ನೋಡ್ಕೊಟ್ಟಿದ್ದಾರೆ. ನೀವು ಸಣ್ಣ ಮಗು ಆಗಿದ್ದಾಗ ತಾಯಿ ನಿಮಗೆ ಬೇಕಾದಷ್ಟು ಸೇವೆ ಮಾಡಿದ್ದಾಳೆ. ನೀವು ಎಷ್ಟು ಸಲ ನೀವು ಮಲಗೋ ಬೆಡ್ ಮೇಲೆ ಮಲಮೂತ್ರ ಮಾಡ್ಕೊಂಡು ಅದನ್ನ ತೆಗೆದಿದ್ದಾಳೆ ತಾಯಿ. ತುಂಬಾ ಎಷ್ಟು ಮನಸ್ಸಿಗೆ ಸ್ವಲ್ಪ ಬೇಸರ ಮಾಡ್ಕೊಳ್ಳದೆ ತೆಗೆದಿದ್ದಾಳೆ. ಅದೇ ತಾಯಿ ವಯಸ್ಸಾದಾಗ ನೀವು ನೀರು ಕೊಟ್ಟಾಗ ಆ ಹಾಸಿಗೆ ಮೇಲೆ ಕುಳಿತುಕೊಂಡು ಪಾಪ ಅವಳಿಗೆ ಕೈ ಶೇಕ್ ಆಗ್ತಾ ಇರುತ್ತೆ, ಕುಡಿಯಕ್ ಆಗ್ತಿಲ್ಲ, ತೆಗೆದಿಂಗ್ ಅಂತಿದ್ದಾಳೆ. ಎಲ್ಲೋ ಅಪ್ಪಿ ತಪ್ಪಿ ಕೈ ಜಾರಿ ಆ ನೀರಿನ ಬಾಟ್ಲ್ ಕೆಳಗೆ ಬಿದ್ದ್ಬಿಡ್ತು. ಏನಮ್ಮ ನಿನ್ಗೆ ಅಷ್ಟು ಗೊತ್ತಾಗಲ್ವ, ನಿನಗೆ ಈಗ ಬೆಡ್ ಎಲ್ಲ ನಂದೋಯ್ತಲ್ಲ ಅಂತ ಚೀರಾಡ್ತೀರಲ್ಲ. ಬರೀ ಒಂದು ಬೆಡ್ ಚೇಂಜ್ ಮಾಡ್ಬೇಕು ಅಥವಾ ಅದ್ರ ಮೇಲೆ ತೆಗೆದು ಬಟ್ಟೆ ಚೇಂಜ್ ಮಾಡ್ಬೇಕು ಅನ್ನಷ್ಟಕ್ಕೆ ನಾವು ಇಷ್ಟು ತಾಳ್ಮೆ ಕಳ್ಕೊಳ್ತೀವಿ. ಆವತ್ತು ನೀನು ಮಾಡಿದಾಗ ಅಯ್ಯಮ್ಮ ಎಷ್ಟು ಮಾಡಿರ್ತಾಳೆ. ಅದಕ್ಕೆ ನೀವು ಏನು ಮಾಡಿರ್ತೀರೋ ಅದಕ್ಕಿಂತ ಅಧಿಕವಾಗಿ ಬರೋದಾದ್ರೆ ಋಣಗಳೇ ನಿಮಗೆ. ಯಾವ ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ನಿಜ ಬರ್ಕೊಳ್ಳಿ. ಇದು ನಾನು ಹೇಳ್ಬೇಕು ನಿಮಗೆ, ಉದ್ಧಾರ ಆಗ್ತಿಲ್ಲ, ಉತ್ಪತ್ತಿ ಆಗ್ತಿಲ್ಲ, ನಾವು ಬೆಳೀತಾ ಇಲ್ಲ, ಒಟ್ಟಾರೆ ಯಾವುದೋ ಒಂದ್ ಕಡೆ ಇರ್ಲಿ, ಮತ್ತೊಂದ್ ಕಡೆ ಬರ್ತಾ ಇದೆ, ನಮ್ಗೆ ಖುಷಿ ಕೊಡ್ತಾ ಇದೆ ಅಂತಂದ್ರೆ ನಿಮಗೆ ಋಣಗಳಿಲ್ಲ ಅಂತ. ಋಣಗಳಿದೆ ಅಂತಂದ್ರೆ ಆರೋಗ್ಯವೂ ಹಾಗೆ ಇದೆ, ಆರ್ಥಿಕಾಭಿವೃದ್ಧಿಯೂ ಹಾಗೆ ಇದೆ, ಹೇಳಿದ ಮಕ್ಕಳು ಕೇಳ್ತಾ ಇಲ್ಲ ಅಂದ್ರೂ ಹಾಗೆ ಇದೆ. ಇದು ಯಾವುದೋ ಒಂದು ಋಣಗಳು, ಅದು ಪಿತೃ ಋಣನ, ಮಾತೃ ಋಣನ. ಈ ಋಣಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟ್ರೆ ಬಹುಶಃ ನೀವು ಕೆಲವರನ್ನ ಈ ಜ್ಞಾಪಕ ಬಂದಾಗ ನಾನು ಮಾತಾಡ್ಬೇಕಾಗತ್ತೆ. ಮತ್ತೊಂದು ಎಪಿಸೋಡ್ ಅಂತ ತಿಳಿಸ್ತೀನಿ. ಈ ಋಣಗಳು ಒಟ್ಟಾರೆ ಕ್ಲಿಯರ್ ಆಗಿ ಒಂದು ಅಭ್ಯುದಯದ ಪಥದಲ್ಲಿ ನೀವು ನಡಿಬೇಕು ಅಂತಂದ್ರೆ, ಅದೃಷ್ಟದ ದಾರಿಯಲ್ಲಿ ನಡಿಬೇಕಾದ್ರೆ ಈ ಋಣ ಕ್ಲಿಯರ್ ಮಾಡ್ಕೊಳ್ಬೇಕು. ನೀವು ಏನು ಗೊತ್ತಾ, 3 ದಿನ ಮೊದಲು ಉಪ್ಪನ್ನ ತಂದು ಮನೇಲಿ ಇಟ್ಕೊಳ್ಬೇಕು. 3 ದಿನ ಮೊದಲು ನೀವು ಉಪ್ಪನ್ನ ತಂದು ಇಟ್ಕೋಬೇಕು. ಎಷ್ಟು? 7 kg 7 ಕಿಲೋ ಉಪ್ಪನ್ನ ತಂದು ಇಟ್ಕೋಬೇಕು. ಆ ಮನೇಲಿ ಇರ್ತಕ್ಕಂಥ 7 ಬೀಳುಗಳೆಲ್ಲ ಕ್ಲಿಯರ್ ಆಗ್ಬೇಕು ಅಂತಂದ್ರೆ 3 ದಿನ ಮನೆಯಲ್ಲಿ ಇರ್ಲಿ. ಆ 3ನೇ ದಿನ ತೆಗೆದು ಬಿಟ್ಟು ಹರಳಿ ಮರದ ಹತ್ರ ಜೋಡಿಸ್ಬಿಟ್ಟು, ಏನಾಗುತ್ತೋ ಗೊತ್ತಿಲ್ಲ, ನಿಮಗೆ ಬೇಕಾಗಿಲ್ಲ ಅದು. ಅರಳಿ ಮರದ ಹತ್ರ ಜೋಡಿಸ್ಬಿಟ್ಟು ಮನೆಗೆ ಬರಬೇಕಾದ್ರೆ ಮತ್ತು ನೀವು ಉಪ್ಪೆ ತರಬೇಕು. ಈ ಋಣಗಳು ಕ್ಲಿಯರ್ ಆಯ್ತು, 7 ಬೀಳುಗಳು ಉಪ್ಪು ಹೋಯ್ತು. ಮತ್ತೆ ನೀವು ತರತಕ್ಕಂತಹದ್ದನ್ನ 6 kg ಉಪ್ಪು ತನ್ನಿ, ಹಾಗೆಯೇ ಗಂಧ ತನ್ನಿ, ಹಾಲು ತನ್ನಿ. ಹಾಲಂದ್ರೆ ಬಾದಾಮಿ ಹಾಲು, ತಕ್ಷಣ ಬಂದು ಮನೇಲಿ ಕುಡಿಯುವಂಥದ್ದು. ನೀವು ಇಷ್ಟು 3 ತಂದು ಕೈ ಕಾಲು ತೊಳ್ಕೊಂಡು ಆ ಬಾದಾಮಿ ಹಾಲನ್ನ ಕುಡಿಯುವಂಥದ್ದು ಮತ್ತು ಈ ಉಪ್ಪನ್ನ ಬಳಸುವಂಥದ್ದು, ಆ ಗಂಧವನ್ನ ತಿಲಕವಾಗಿ ಇಟ್ಕೊಳ್ಳೋದು. ಇಲ್ಲಿ ನೀವು ಪರೀಕ್ಷೆ ಮಾಡಬಹುದು. ಋಣಗಳಿಂದ ವಿಮುಕ್ತಿಯಾಗಿ ಶೀಘ್ರವಾಗಿ ನಿಮ್ಮ ಕೆಲಸ ನೀವು ತೊಡಗಿಸ್ಕೊಳ್ತೀವಿ. ಖಂಡಿತ ಗುರುಗಳೇ, ಒಂದೇ ಒಂದು ಪ್ರಶ್ನೆ, ಬಿಕಾಸ್ ಕಮೆಂಟ್ ಮುಖಾಂತರ ಯಾರಾದ್ರೂ ಕೇಳ್ಬಿಡ್ತಾರೆ, 7 kg ಉಪ್ಪನ್ನ ಮನೇಲಿ 3 ದಿನ ಇಡ್ಬೇಕಲ್ಲ, ಯಾವ ಜಾಗದಲ್ಲಿ ಇಟ್ಟರೆ ಸೂಕ್ತ? ಮನೆಯಲ್ಲಿ, ಅಡಿಗೆ ಮನೆಯಲ್ಲಿ ಸಾಧ್ಯ ಹೆಚ್ಚಿಗೆ ಬಳಸೋದು. ಆ ಉಪ್ಪಿಗೆ ಪ್ರಾಶಸ್ತ್ಯ ಕೊಡೋದು ನೀವೆಲ್ಲಿ? ಅಡಿಗೆ ಮನೆಯಲ್ಲಿ ಇರ್ಬೇಕಾಗತ್ತೆ. ಖಂಡಿತ ಗುರುಗಳೇ, ಋಣಗಳಿಂದ ಹೇಗೆ ನಾವು ಮುಕ್ತಿಯನ್ನ ಪಡೆದುಕೊಳ್ಬಹುದು ಅಂತ ಸರಳ ವಿಧಾನವನ್ನ ಒಂದು ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಗೂ ಕೂಡ ಋಣ ಇದೆ ಅಂತ ಅನ್ನಿಸ್ತಾ ಇದೆ. ಆ ಋಣವನ್ನು ಮುಕ್ತಿ ಪಡಿಸ್ಕೊಳ್ಬೇಕು ಅಂತಂದ್ರೆ ಒಂದು ಸಿಂಪಲ್ ಆಗಿರುವಂತಹ ರೆಮಿಡಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.